ಅಯ್ಯೋ, ಇವತ್ತು ಟೈಮು ಸರಿ ಇಲ್ಲ ಬ್ರೋ. ಯಾಕೆಂದರೆ ಈ ಏರ್ಪೋರ್ಟಿಗೆ ಬಿತ್ತು ಅಂತಂದು ಪಿಕಪ್ ಮಾಡೋಕ್ಕೆ ಬಂದೆ, ಅಲ್ಲಿ ಬೋರ್ ತೆಗ್ದುಬಿಟ್ಟವ್ರೆ, ಹಂಗೆ ಬಿಟ್ಬಿಟ್ಟವ್ರೆ. ನನ್ನ ಗಾಡಿ ಪಂಚರ್ ಆಯಿತು. ಪಾಪ ಇನ್ನೊಬ್ಬನ ಯಾರೋ ವ್ಯಾಗ್ನರ್ನ ಅವ್ನು ಬಂದ, ಅದೇ ಡ್ಯೂಟಿ ಕ್ಯಾನ್ಸಲ್ ಮಾಡಿದೆ. ಅವ್ನು ಪಿಕಪ್ ಮಾಡೋಕ್ಕೆ ಬಂದ, ಅವ್ನು ನೋಡಿದ್ರೆ ಬಂಪರೆಲ್ಲ ಕಿತ್ಕೊಂಡು ಹೋಗ್ಬಿಡ್ತು. ಸಾಕಾಗೋಯ್ತು. ಪಂಚರ್ ಸ್ಟೆಪ್ನಿಲ್ಲ ಚೇಂಜ್ ಮಾಡಿದ್ದಾಯಿತು. ಮತ್ತು ಇವಾಗ ಸ್ಟಾರ್ಟ್ ಮಾಡೋಣ ಡ್ಯೂಟಿ. ಫಸ್ಟ್ನೇ ಡ್ಯೂಟಿ ಇಲ್ಲೇ ಸಣ್ಣ ಪುಟ್ಟ ಮಾಡ್ಕೊತಾ ಇದ್ದೆ. ಅಲ್ಲಿಂದ ಒಂದು ರಿಸರ್ವೇಷನ್ ಇತ್ತು, ಅಲ್ಲಿ ಪಿಕಪ್ ಪಾಯಿಂಟಿಗೆ ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡಿಕೊಂಡು 7 ಗಂಟೆಗೆ ಇದ್ದಿದ್ದು. ರಿಸರ್ವೇಷನ್ ನಿನ್ನೆ ನೈಟೇ ಎತ್ಕೊಂಡಿದ್ದೆ. ಅಲ್ಲಿ ಪಿಕಪ್ ಪಾಯಿಂಟಿಗೆ ಕರ್ಕೊಂಡೋಗಿ ಅಲ್ಲಿ ಏರ್ಪೋರ್ಟ್ ಬ್ಯಾಕ್ ರೋಡಲ್ಲಿ ಅವ್ರನ್ನ ಡ್ರಾಪ್ ಮಾಡೋಣ ಅಂತ ಹೋದೆ. ಡ್ರಾಪ್ ಮಾಡಿ ತುಂಬ ಹೊತ್ತಾಯಿತು, ಡ್ಯೂಟಿ ಬೀಳಲಿಲ್ಲ. ಅಲ್ಲಿಂದ ಮತ್ತೆ ಏರ್ಪೋರ್ಟ್ಗೊಂದು ಚಿಕ್ಕ ಡ್ಯೂಟಿ ಬಿತ್ತು, ಪಿಕಪ್ ಮಾಡೋಣ ಅಂತ ಹೋದರೆ ನಮ್ಮ ಗ್ರಾಚಾರ ಏನಾಯಿತು ಅಂತ ನೀವೇ ನೋಡಿ. ಬೋರ್ವೆಲ್ ತೆಗ್ಸಿದ್ದಾರೆ, ಕ್ಲೀನಾಗಿ ಕ್ಲೋಸ್ ಮಾಡಿಸಿಲ್ಲ. ಅದಕ್ಕೆ ಟಚ್ ಆಗಿ ನನ್ನ ಟೈರ್ ಪಂಚರ್ ಆಯಿತು. ನಮ್ಮ ಮನೆ ಬರೋ ಅಂದ್ಕೊಂಡು ಟೈರು ಚೇಂಜ್ ಮಾಡೋಣ, ಸ್ಟೆಪ್ನಿ ಚೇಂಜ್ ಮಾಡೋಣ ಅಂತೆಲ್ಲ ಎತ್ಕೊಂಡು ಚೇಂಜ್ ಮಾಡ್ತಾಯಿದ್ದೆ. ಅವರು ಡ್ಯೂಟಿ ಕ್ಯಾನ್ಸಲ್ ಮಾಡಿದ್ರು, ಬೇರೆ ಗಾಡಿ ಬುಕ್ ಮಾಡಿದ್ರು. ಆ ಗಾಡಿ ಅವನು ಬಂದು ನಾನೆಲ್ಲಿ ಡ್ಯಾಮೇಜ್ ಮಾಡ್ಕೊಂಡು ಅಲ್ಲೇ ಗುದ್ದುಬಿಟ್ಟು ಫುಲ್ ಬಂಪರೇ ಕಿತ್ಕೊಂಡು ಹೋಗ್ಬಿಡ್ತು. ಪಾಪ ಅವನು ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನು ನನ್ನ ಗಾಡಿನೆಲ್ಲ ಪಂಚರೆಲ್ಲ ಸ್ಟೆಪ್ನಿ ಚೇಂಜ್ ಮಾಡಿಕೊಂಡು ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡ್ಕೊತಾ ಇದ್ದೆ. ಇನ್ಮೇಲೆ ಊಬರ್ ಅರ್ನಿಂಗ್ಸು ಎಷ್ಟಾಗಿದೆ ಅಂತ ಹಾಕಲ್ಲ. ತಿಳ್ಕೊಬೇಕು ಅನ್ನಂಗಿದ್ರೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಬೇಕಾದ್ರೆ ತಿಳಿಸ್ಕೊಡೋಣ. ಏಕೆಂದರೆ ನೋಡೋಣ, ತುಂಬ ಜನ ಹೇಳ್ತಾರೆ ನೀ ಆ ಥರ ವೀಡಿಯೋಗಳು ಮಾಡೋದ್ರಿಂದ ಊಬರ್ನವ್ನು ಕಡಿಮೆ ಕೊಡ್ತಾವನೆ, ಗಾಡಿಗಳು ಜಾಸ್ತಿ ಆಗ್ತಿದ್ದಾವೆ, ಡ್ಯೂಟಿಗಳಿಲ್ಲ ಅಂತವ್ರೆ. ಆ ಥರ ಮಾಡೋದು ಬಿಟ್ಟರೆ ಮೋಸ್ಟ್ಲಿ ಜಾಸ್ತಿ ಆಗುತ್ತೇನೋ, ನೋಡೋಣ. ಅವ್ರು ಹೆಂಗೆ ಹೇಳ್ತಾರೋ ಅವ್ರ ಮಾತಿಗೂ ಸ್ವಲ್ಪ ಬೆಲೆ ಕೊಡೋಣ. ನಾವು ಮಾಡೋದ್ರಿಂದ, ನಾವು ವಿಡಿಯೋ ಮಾಡೋದು ಬಿಟ್ಟರೆ ಮೋಸ್ಟ್ಲಿ ಕೊಡ್ಬೋದೇನೋ ಅವರಿಗೆ, ನೋಡೋಣ.